ಸರಿ ಸಾದಿಕ್ ಸರ್, ಈಗ ಎಸ್ ಟಿ ಸಮುದಾಯದ ಕ್ಯಾಂಡಿಡೇಟ್ ಬಿಜೆಪಿಯಿಂದ ಇನ್ ಕೇಸ್ ಸಮರ್ಥ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದಿದ್ರೆ ಒಂದ್ ಕಡೆ ಅನುಕಂಪ, ಮತ್ತೊಂದ್ ಕಡೆಯಲ್ಲಿ ಲಿಂಗಾಯತ ವೋಟ್ಗಳು, ಇದೆಲ್ಲ ಗಮನಿಸ್ತಾ ಇದ್ರೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡದೆ ಹೋದ್ರೆ ಕಾಂಗ್ರೆಸ್ಗಿಂತ ಬಿಜೆಪಿಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ವಾ ಚಿತ್ರಣ ಸಾದಿಕ್ ಸರ್? ಇಲ್ಲ ಮೇಡಮ್ ಅವರೇ, 100ಕ್ಕೆ 100 ಅವೆಲ್ಲ ಏನಿಲ್ಲ ಅಂತ ಅವೆಲ್ಲ ಅಪ ಉಪ ಮಾತುಗಳು ಅವೆಲ್ಲ. ಈಗ ಈ ಮರದ ಡೊಂಕಿ ಮೇಲೆ ಕಾಗಿ ಬಂದು ಕುಂದ್ರದ್ಕೂ ಡೊಂಕಿ ಮುರಿಯೋದ್ಕೂ ನೇವ ಅಂತಾರಲ್ಲ, ಆ ನಮೂನಿ ಗಿಡದ ಮೇಲೆ ಪರೋಳದ ಮೇಲೆ ದೋಷ ಕುಂದಿರ್ಸ್ತಾರೆ. ಹಂಗೇನಿಲ್ಲ, ಮೈನಾರಿಟಿ ಕೊಟ್ಟರೆ ವೀರಶೈವರವರು ಕೆಲಸ ಮಾಡ್ತಾರೆ ಕಾಂಗ್ರೆಸ್ಸಿಗೆ, ಇನ್ನೊಬ್ಬರು ಮಾಡ್ತಾರೆ, ಇನ್ನೊಂದು ಧರ್ಮದವ್ರು ಮಾಡ್ತಾರೆ, ಇನ್ನೊಂದು ಜಾತಿಯವ್ರು ಮಾಡ್ತಾರೆ. ಮೈನಾರಿಟಿಗೆ ಕೊಟ್ಟು ನೋಡ್ರಿ, ಮೈನಾರಿಟಿ ಕೊಟ್ಟಿಲ್ಲಿದ್ದಂಗೆ ನೀವೆಲ್ಲ ಈ ಥರ ಎಲ್ಲ ಮೈನಾರಿಟಿ ಕಡೆ ಕಾಣಿಸ್ತಾರೆ, ಮೈನಾರಿಟಿ ಸೋಲಿಸ್ತಾರೆ ಅಂದಮೇಲೆ ನಮ್ಮವು 90,000 ಓಟ್ ಇಟ್ಕೊಂಡು ನಾವ್ಯಾಕೆ ರಣ ಮೈದಾನದಲ್ಲಿ ಪಣ ತೊಟ್ಟೆ ನಾವ್ಯಾಕೆ ಇರಬಾರ್ದು? ಬಹಿರಂಗವಾಗಿ ಇರ್ಬೋದು, ಪಾರ್ಟಿಯಿಂದ ಇಲ್ಲಿದ್ರೂ ಇರ್ಬೋದು, ಪಾರ್ಟಿಯಿಂದ ಕೊಟ್ಟರು ಇರ್ಬೋದು. ನಮ್ಮನ್ನ ಕಡೆ ಕಾಣಿಸ್ತಾರ ಅಂತ ಹೇಳಿದ್ರೆ, ವೀರಶೈವರರು ಅಂತ ಹೇಳಿದ್ರೆ 26,000 ಓಟ್ ಅದಾವ ಬರೋವು. ಏನು 50,000, 60,000, 70,000, 1 ಲಕ್ಷ ಅದಾವ. ಇಡೀ ದಕ್ಷಿಣ ಕ್ಷೇತ್ರದಲ್ಲಿ 2,31,000 ಮತದಾರ ಅದಾರ ಮೇಡಮ್ ಅವರೇ. ಅದರಲ್ಲಿ ಹೈಯೆಸ್ಟ್ ಮೈನಾರಿಟಿ ಇದೆ. ಆಯಿಂದ ವರ್ಗದಿಂದ ಎಲ್ಲ ಸೇರಿಸಿದ್ರೆ ನಾವು 1,76,906 ಓಟ್ ಅದಾವು ನಮ್ಮವು. ಆಯಿಂದ ಓಟಿಂದ ನಾವೆಲ್ಲ ಗೆಲ್ತೀವಿ. ಅದು ನಿಮ್ಮಲ್ಲೂ ಅಂದ್ರೆ ಮುಸಲ್ಮಾನ್ ಸಮುದಾಯದಲ್ಲೂ ಕೂಡ ಒಗ್ಗಟ್ಟಿಲ್ಲ ಅಂತ ಹೇಳ್ತಿದಾರಲ್ಲ ಪಾಷಾ ಸಾಹೇಬ್ರೆ. ಕೆಲವರು ಇನ್ನೂ ಕೂಡ ಅಲ್ಲ, ನಿಮ್ಮ ಸಮುದಾಯದ ಕೆಲವರು ಇನ್ನೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರ ಪರವಾಗಿ ಇದ್ದಾರಂತಲ್ಲ? ಇಲ್ಲ ಮೇಡಮ್, ಅವೆಲ್ಲ ಸುಳ್ಳು. ಈಗಿನ 2026ನೇ ಚುನಾವಣೆ ಏನಿದೆ ಅಲ್ಲ, ಯಾವ ಕುಟುಂಬ ರಾಜಕೀಯನೋ ಯಾವ ವ್ಯಕ್ತಿನೋ ಈ ಜನ ತೀರ್ಪು ಕೊಡ್ತಾರೆ ಮೇಡಮ್ ಅವರೇ ಈ ಮರು ಚುನಾವಣೆನೋ. ಸರಿ ರವೀಂದ್ರ ರಶ್ಮಿ ಸರ್, 100 ಕೋಟಿ ಅನುದಾನ ಘೋಷಣೆ ಆಗಿರೋದು ಈ ಬಾರಿಯ ಬಜೆಟ್ ನಲ್ಲಿ. ಅದರ ಜೊತೆಯಲ್ಲೇ ಸರ್, ಕಾಂಗ್ರೆಸ್ನ ಒಳಗೆ ಈಗ ಸದ್ಯ ಕಂಡು ಬರ್ತಾ ಇರುವ ಗೊಂದಲ, ಇದನ್ನೆಲ್ಲ ಗಮನಿಸಿದಾಗ ಬಿಜೆಪಿಗೆ ಅಡ್ವಾಂಟೇಜ್ ಆಗೋ ರೀತಿಯಲ್ಲಿ ಇದೆಯಾ, ಅಥವಾ ಆಡಳಿತಾರೂಢ ಪಕ್ಷ ನೋ ಡೌಟ್ ಬೈ ಎಲೆಕ್ಷನ್ ಅಲ್ಲಿ ಒಂದು ಆಪ್ಷನ್ ಇದ್ದೇ ಇರುತ್ತೆ ಗೆಲುವಿನ ಹತ್ರಕ್ಕೆ ಹೋಗ್ಲಿಕ್ಕೆ? ಈ ಕ್ಷಣಕ್ಕೂ ನಾನು ಹೇಳ್ತಾ ಇದ್ದೇನೆ, 2024ರ ಲೋಕಸಭಾ ಚುನಾವಣೆಯಲ್ಲಿ ಮುನ್ನಡೆ ಸಾಧಿಸಿದ ಮೇಲೂ ಕೂಡ ಕರ್ನಾಟಕ ಬಿಜೆಪಿ ನಾಯಕರು ಅದು ಯಾಕೋ ಕಳೆದ 12 ವರ್ಷಗಳಿಂದ ಭಾರತದಲ್ಲಿ ನಾವು ರೂಲಿಂಗ್ ಪಾರ್ಟಿ ಅನ್ನೋ ಒಂದು ಬಿಂಬವನ್ನು ಮೂಡಿಸೋದ್ರಲ್ಲಿ ಸೋತ್ಬಿಟ್ಟಿದ್ದಾರೆ. ಅವರೆಲ್ಲ ಬರೀ ಪ್ರತಿಪಕ್ಷದ ನಾಯಕರ ತನಕ ವರ್ತಿಸ್ತಾರೆ ಹೊರತು 12 ವರ್ಷಗಳಿಂದ ಈ ದೇಶ ನಡೆಸ್ತಿರೋರು ನಾವು ಅನ್ನೋ ರೀತಿಯಲ್ಲಿ ಮೋದಿಯವರ ನಿಜವಾದ ರಾಯಭಾರಿಗಳ ಥರ ಯಾರೂ ಮಾತಾಡ್ತಾ ಇಲ್ಲ. ಇದು ಈವನ್ ಈ ಯುದ್ಧದ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಲೀಡರ್ಗಳು ಎಲ್ಲರೂ ರಕ್ಷಣಾ ನೀತಿ ಬಗ್ಗೆ ಮಾತಾಡ್ತಾರೆ, ವಿದೇಶಾಂಗ ನೀತಿ ಬಗ್ಗೆ ಮಾತಾಡ್ತಾರೆ. ತಿಮ್ಮಾಪುರ್ ಮೊನ್ನೆ ವಿದೇಶಾಂಗ ನೀತಿ ಬಗ್ಗೆ ಮಾತಾಡಿದ್ರು, ಪ್ರಿಯಾಂಕ್ ಖರ್ಗೆ ಅಂತೂ ಅವ್ರು ಎಲ್ಲ ಇಲಾಖೆಗಳಿಗೆ ಮಾತಾಡ್ತಿರ್ತಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಆ ಥರದ ಧ್ವನಿಗಳೇ ಕಾಣಿಸ್ತಾ ಇಲ್ಲ. ಕರ್ನಾಟಕ ಜನರಿಗೆ ಗೊತ್ತೇ ಇಲ್ಲ, 12 ವರ್ಷ ಆದರೂ ಕೂಡ ಮೋದಿ ಒಬ್ಬ ಭಾರತದ ಪ್ರಪ್ರಥಮ OBC ಪ್ರಧಾನಮಂತ್ರಿ ಅಂತ ಹೇಳ್ಕೊಳ್ಳೋಕ್ಕೆ ಯಾರ ಬಾಯಲ್ಲೂ ಬಂದಿಲ್ಲ. ಹೀಗಾಗಿ ಭಾರತೀಯ ಜನತಾ ಪಕ್ಷ ಅತಿ ಆತ್ಮವಿಶ್ವಾಸ ಇತ್ತು. ಆದರೂ ಬೈ ಎಲೆಕ್ಷನ್ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷ ಪ್ರಚಂಡ ಗೆಲುವನ್ನು ಸಾಧಿಸಿತು. ಸೊ ಇನ್ನೂ ಕೂಡ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಘಟಕಕ್ಕೆ ತಾನು ಯಾಕೆ ರಾಜಕೀಯ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ತಾತ್ವಿಕ ಚೌಕಟ್ಟೆ ನಿರ್ಮಾಣ ಆಗಿಲ್ಲ. ಇನ್ನೊಂದು, ಶಿವಶಂಕರಪ್ಪನವರ ವ್ಯಕ್ತಿತ್ವ ಎಂಥದ್ದು ಅಂತಂದರೆ, ಜಗದೀಶ್ ಶೆಟ್ಟರ್ ಜೊತೆಗೂ ಬೀಗ್ತನ ಆಗಿದೆ, MB ಪಾಟೀಲ್ ಜೊತೆಗೂ ಬೀಗ್ತನ ಆಗಿದೆ. ಜೊತೆಗೆ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಶಿವಮೊಗ್ಗದಲ್ಲಿ ಯಾವುದೊಂದು ವೀರಶೈವರ ಸಭೆಗೆ ಹೋದಾಗ ನೀವು ರಾಘವೇಂದ್ರನ್ ಗೆಲ್ಲಿಸಲೇಬೇಕು, ಒಳ್ಳೆ ಕೆಲಸ ಮಾಡಿದೆ ಅನ್ನೋದು ಮಾತಾಡ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರ ಮಾಡಿದ್ರು. ಅದಕ್ಕೆಲ್ಲ ಅವ್ರು ವಯಸ್ಸಾಯಿತು, ಅರುಳ್ಮರಳು ಪಾಪ ಕಕ್ಕಲಿತೆಯಿಂದ ವ್ಯಕ್ತಿಗತವಾಗಿ ಮಮಕಾರದಿಂದ ಹೇಳಿದ್ರು ಅಂತಂದ್ಬಿಟ್ಟು. ಸೊ ಈ ರೀತಿ ಅಜಾತ ಶತ್ರುವಾಗಿದ್ರು. ಅವರ ಸಂಜೆ ದರ್ಬಾರ್ನಲ್ಲಿ ಇರ್ತಿದ್ದವ್ರು ಯಾರು, ಕಾಗೋಡು ತಿಮ್ಮಪ್ಪ, ಕೊಂಡಯ್ಯ, ಉಗ್ರಪ್ಪ, ಈ ಥರದವ್ರು ಎಲ್ಲರೂ ಇರ್ತಾಯಿದ್ರು. ಅವರು ಜಾತಿವಾದಿ ಆಗಿರಲಿಲ್ಲ. ವೀರಶೈವ ಮಹಾಸಭೆ ಅಧ್ಯಕ್ಷರಾದರೂ ಕೂಡ ಅವರೆಂದೂ ಜಾತಿವಾದಿ ಆಗಿರಲಿಲ್ಲ. ನಾನು ಹೇಳಿಲ್ಲ, ಜಾರ್ಜ್ ಫರ್ನಾಂಡಿಸ್, JH ಪಟೇಲ್, KH ರಂಗನಾಥ್, ಕಾಗೋಡು ತಿಮ್ಮಪ್ಪ ಎಲ್ರಿಗೂ ಅವ್ರು ಹಿತೈಷಿಗಳಾಗಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ 20 ವರ್ಷ ಅವ್ರಿಗೆ MLA ಟಿಕೆಟ್ ಕೊಡ್ಲಿಕ್ಕೆ 20 ವರ್ಷ ಅವ್ರು ಖಜಾಂಚಿಯಾಗಿ ಕೆಲಸ ಮಾಡಿ ಟಿಕೆಟ್ ತೊಗೊಂಡ್ರು. ಹೀಗಿರುವಾಗ ಅವ್ರ ಮೊಮ್ಮಗ ಸಮರ್ಥ ನಮ್ಮ ತಾತ ಕಟ್ಟಿದ ಪಕ್ಷ ನನಗೆ ಟಿಕೆಟ್ ಕೊಟ್ಬಿಡಿ ಅಂತ ಕೇಳೋದು ಅಷ್ಟು ಸೂಕ್ತ ಅಲ್ಲ. ಅವ್ರಿಗೆ ನೋಡ್ಕೋಬೇಕು, ಬೇರೆ ಕಾರ್ಯಕರ್ತರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಈ ರಾಷ್ಟ್ರೀಯ ಪಕ್ಷಗಳು. ಇಲ್ಲದೆ ಹೋದರೆ
ಪ್ರತಿಯೊಂದು ಕ್ಷೇತ್ರವನ್ನು ಕೂಡ ಒಂದು ರಾಜಕೀಯ ಕುಟುಂಬ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ. ಅದನ್ನು ಬಿಡಿಸ್ಲಿಕ್ಕಾಗದೆ ಹೋದರೆ ಆ ಪಕ್ಷ ಕೂಡ ದುರ್ಬಲಗೊಳ್ತಾ ಹೋಗುತ್ತೆ. ಸರಿ, ಅದು ಬಿಜೆಪಿಗೆ ಅನ್ವಯ ಆಗುತ್ತೆ, ಕಾಂಗ್ರೆಸ್ಗೆ ಅನ್ವಯ ಆಗುತ್ತೆ. ಸರಿ, ಬಾಗಲಕೋಟೆ ಬಗ್ಗೆ ಕೂಡ ಕ್ವಿಕ್ ಆಗಿ ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ. ಚಂದ್ರಶೇಖರ್ ಅವರೇ, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ರು ಕೂಡ ಮೇಟಿ ಅವರು ಗೆಲುವಿನ ಅಂತರ ಏನು ಯಥೇಚ್ಛವಾಗಿ ಏನು ಕಂಡು ಬರ್ತಾ ಇರಲಿಲ್ಲ. ಈ ಬಾರಿ ಅಲ್ಲೂ ಕೂಡ ಒಂದಷ್ಟು ಗೊಂದಲ ಆಯಿತು. ಮೊದಲನೇದಾಗಿ ನೀವು ಟಿಕೆಟ್ ಅನೌನ್ಸ್ ಮಾಡಿಬಿಟ್ರಿ ಅನ್ನೋದನ್ನು ಹೊರತುಪಡಿಸಿದ್ರೆ ಬೇರೆ ಏನು ಅಡ್ವಾಂಟೇಜ್ ಇದೆ ಬಿಜೆಪಿಗೆ? ಎಲ್ಲವೂ ಅಡ್ವಾಂಟೇಜ್. ನಾನು ಕಳೆದ ಬಾರಿ ನಾನು ಅಲ್ಲಿಂದ ಪ್ರವಾಸ ಮಾಡ್ಕೊಂಡು ಬಂದೆ. ವಾತಾವರಣ ತುಂಬ ಚೆನ್ನಾಗಿದೆ. ಬೇಸಿಕಲಿ ಬಾಗಲಕೋಟೆ ಅದು ಬಿಜೆಪಿಯ ಗಟ್ಟಿ ಕ್ಷೇತ್ರ. ಅದು ಕಳೆದ ಬಾರಿ ಒಂದಷ್ಟು ಗೊಂದಲಗಳಾಯಿತು. ಮತ್ತು ಇನ್ನೊಂದು ಈ ಒಳಮೀಸಲಾತಿ ವಿಚಾರದೊಳಗಡೆಗೆ ಏನು ಬಿಜೆಪಿ ಏನು ಐತಿಹಾಸಿಕ ನಿರ್ಧಾರವನ್ನು ತಗೊಂಡು SCಗಳ ರಿಸರ್ವೇಷನನ್ನು 15ರಿಂದ 17% ಮಾಡಿತ್ತು, STಗಳ ರಿಸರ್ವೇಷನನ್ನು 3ರಿಂದ 7% ಮಾಡಿತ್ತು. ಅದನ್ನು ಜನಗಳಿಗೆ ತಲುಪಿಸೋದ್ರಲ್ಲಿ ನಾವೆಲ್ಲ ವಿಫಲರಾದ್ವಿ, ಅಂದರೆ ಕಾರ್ಯಕರ್ತರು ವಿಫಲರಾದ್ವಿ. ಅದು ರಿಸಲ್ಟ್ಗಳು ಈ ಥರದಲ್ಲಿ ಅದನ್ನು ಚರಂತಿ ಮಠ ಅವರೇ ಹೇಳಿದ್ದಾರೆ. ಈ ಥರ ಸ್ವಲ್ಪ ಗೊಂದಲಗಳಿಂದ ಕ್ಷೇತ್ರಗಳನ್ನು ನಾವು ಕಳ್ಕೋಬೇಕಾಯಿತು. ಇವತ್ತು ಆ ರೀತಿ ಯಾವುದೇ ಗೊಂದಲ ಇಲ್ಲ. ಮತ್ತು ಕಡೆಗೆ ಕಳೆದ ಬಾರಿ ಅವರ ತಮ್ಮನೇ ಇವರು ಎಗನೆಸ್ಟ್ ಆಗಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಅವರೊಂದು 10,000 ಓಟ್ ಪೋಲ್ ಮಾಡಿದ್ರು. ಇವ್ರು ಸೋತಿದ್ದು ಕೂಡ ಕೇವಲ ಒಂದು 6,000 ಓಟ್ಗಳಿದ್ದ. ಹಾಗಾಗಿ ಈ ವರ್ಷ ಆ ಪ್ರಾಬ್ಲಮ್ ಯಾವುದೂ ಇಲ್ಲ. ಅವರ ತಮ್ಮ ಹೋಗಿ ಕಾಂಗ್ರೆಸ್ಸಿಗೆ ಜಾಯ್ನ್ ಆಗೋಗಿದ್ದಾರೆ. ಮತ್ತೆ ಕಾಂಗ್ರೆಸ್ ಕುಟುಂಬದೊಳಗಡೆ ಹೊಡೆದಾಡಿ ಇದು ಮಾಡ್ತಾ ಇದ್ದಾರೆ. ಬೇರೆ ಜನನೋ ಯಾರಿಗೆ ಈಗಾಗಲೇ ಇವತ್ತು ಗೋವಿಂದ ಬಳ್ಳಾರಿ ಅನ್ನೋರು ಆಗಲೇ ನಾಮಿನೇಷನ್ನೇ ಮಾಡಿಬಿಟ್ಟಿದ್ದಾರೆ. ನಾನು ಇದೇ ಹೇಳ್ತೀನಿ, ಒಬ್ಬ ಕಾರ್ಪೊರೇಟರ್, ಎಕ್ಸ್ ಕಾರ್ಪೊರೇಟರ್, ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಒಬ್ಬ ಕಾರ್ಪೊರೇಟರ್, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು, ಒಬ್ಬ MLA, ಡಿಫಿಟೆಡ್ MLA, ಒಬ್ಬ ಕಾರ್ಯಕರ್ತ ಯಾರು ಕೇರೆ ಮಾಡಲ್ಲ ರೀ. ನೋಡಿ, ಟಿಕೆಟ್ ಕೇಳೋದು ಅದೊಂದು ಹಕ್ಕು. ಆದರೆ ಟಿಕೆಟ್ ಅನೌನ್ಸ್ ಆಗೋಕ್ಕೆ ಮುಂಚೆ ನಾವು ನಾಮಿನೇಷನ್ ಮಾಡ್ತೀವಿ ಅಂತ ಹೇಳೋದು ಅದು ಲೀಡರ್ಶಿಪ್ಗೆ ಚಾಲೆಂಜು. ಚಾಲೆಂಜ್ ಹದ್ಬಿಡ್ತಕ್ಕಂಥ ತಾಕತ್ತು ಕಾಂಗ್ರೆಸ್ಗೆ ಇದೆಯಾ? ಆ ಚಾಲೆಂಜ್ ಹದ್ಬಿಡ್ತಕ್ಕಂಥ ತಾಕತ್ತು ಸಿದ್ದರಾಮಯ್ಯವ್ರಿಗಿದೆಯಾ? DK ಶಿವಕುಮಾರ್ಗಿದೆಯಾ? ಇಲ್ಲಿವರೆಗೂ ಕೂಡ ಸಮರ್ಥ ಮಾಡಿದ್ದಾಗ್ಲಿ, ಗೋವಿಂದ ಬಳ್ಳಾರಿ ಮಾಡಿದ್ದಾಗ್ಲಿ, ಅಥವಾ ಈ ಪೈಲ್ವಾನ್ ಅವರು ಮಾಡಿದ್ದಾಗ್ಲಿ, ಇದನ್ನು ತಪ್ಪು ಅಂತ ಹೇಳ್ತಕ್ಕಂತಹ ಒಂದು ತಾಕತ್ತು ಕಾಂಗ್ರೆಸ್ಗಿಲ್ಲ. ಇಷ್ಟೊಂದು ಬಲಹೀನ ಪಕ್ಷ ಆಗೋ ಕೂತಿದೆ ಇವತ್ತು. ನೋಡಿ, ಅಂದ್ರೆ ಯಾರು ಬೇಕಾದ್ರೂ ಆ ಪಕ್ಷವನ್ನು ಚಾಲೆಂಜ್ ಮಾಡಬಹುದು, ಯಾರು ಬೇಕಾದ್ರೂ ಇದು ಮಾಡಿ ಅಲ್ಲಿಂದ ಆಚೆ ಕಡೆಗೆ ಹೋಗ್ಬೋದು ಅಂತಕ್ಕಂಥದ್ದು ಇಡೀ ದೇಶದಲ್ಲೇ ನೋಡ್ಕೊಂಡ್ ಬರ್ತಿದ್ದೀವಿ. ಅಸ್ಸಾಮಿಂದ, ಬಿಹಾರಿಂದ, ಒರಿಸ್ಸಾಯಿಂದ, ಹರಿಯಾಣದಿಂದ, ಇವತ್ತು ತಮಿಳ್ನಾಡಲ್ಲಿ 234 ಸೀಟ್ಗೆ ಇವ್ರಿಗೆ ಕೊಟ್ಟಿರೋದು ಎಷ್ಟು ಗೊತ್ತಾ? 28, 10% ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಈ ಮಟ್ಟಕ್ಕೆ. ಅಂದ್ರೆ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇವ್ರ ಜೊತೆಲಿರ್ತಕ್ಕಂಥ ಪಕ್ಷಗಳು ಇವ್ರು ನಂಬಲ್ಲ, ಪಕ್ಷದ ಕಾರ್ಯಕರ್ತರು ಗೌರವ ಕೊಡಲ್ಲ, ಲೀಡರ್ಗಳಿಗಂತೂ ಅದೇನೋ ಹೇಳ್ತೀನಿ ಸರ್. ಬಿಜೆಪಿಗಿರೋ ಅಡ್ವಾಂಟೇಜ್ ಕೇಳ್ತಾ ಇದೆ, ನೀವು ಕಾಂಗ್ರೆಸ್ನ ಲೂಪ್ ಹೋಲ್ಸೇ ನಮಗೆ ಅಡ್ವಾಂಟೇಜ್ ಅಂದ್ಬಿಟ್ರೆ ಹೆಂಗೆ? ಸರ್ಕಾರ ಇದೆ, ಗ್ಯಾರಂಟಿಗಳು ಮುಂದುವರೆದಿದೆ, ಕ್ಯಾಂಡಿಡೇಟ್ ಸೆಲೆಕ್ಷನ್ ಅಲ್ಲಿ ಗೊಂದಲ ಇರಬಹುದು, ಆದ್ರೆ ಮೇಟಿ ಅವ್ರ ಕುಟುಂಬಕ್ಕೆ ಯಾರಿಗಾದ್ರೂ ಕೊಟ್ಟರು ಕೂಡ ಗೆಲ್ತಾರೆ ಅನ್ನೋ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಲೋಕಲ್ ಬಾಡಿದು 5 ರಿಸಲ್ಟ್ಗಳು ಬಂತು. ಎಲ್ಲಿ ಉತ್ತರ ಕರ್ನಾಟಕದ ಮಂಕಿಯಿಂದ ಹಿಡ್ಕೊಂಡು ನಗರಸಭೆ, ಇಲ್ಲಿ ದೊಡ್ಡಬಳ್ಳಾಪುರ ನಗರಸಭೆ ಒಳಗಡೆನು 5ಕ್ಕೆ 5 ಬಿಜೆಪಿ ಗೆಲ್ತು. ಲೋಕಸಭೆಯಲ್ಲೂ ನಮ್ಮ ತಾಕತ್ತನ್ನು ತೋರಿಸಿದ್ವಿ. ಈ ಪಕ್ಷದ ಬಗ್ಗೆ ಜನ ಹೆಂಗ್ ಅನ್ಕೊಂಡಿದ್ರು, ಲೋಕಸಭೆಯಲ್ಲೂ ತೋರಿಸಿದ್ರು, ಈವನ್ ನಗರಸಭೆ ಚುನಾವಣೆಗಳು ತೋರಿಸಿದ್ರು. ಹಾಗಾಗಿ ಬರ್ತಿರ್ತಕ್ಕಂಥ ಎಲ್ಲ ಚುನಾವಣೆಗಳು ಹೇಳಿದ್ನಲ್ಲ, ಯಾಕೆ DK ಶಿವಕುಮಾರ್ ಹಿಂಗ್ ಒದ್ದಾಡ್ತಾರೆ, ಸಿದ್ದರಾಮಯ್ಯ ಒದ್ದಾಡ್ತಾರೆ, ನಾವು ಮಿನಿಸ್ಟರ್ ಆಗ್ಬೇಕು ಅಂತ ಹೇಳಿ ಟೈಮ್ ಗೆಲ್ತಾರೆ ಅಂತ ಹೇಳಿದ್ರೆ, ಇನ್ ಜನಮದಲ್ಲಿ ಕಾಂಗ್ರೆಸ್ ಬರಲ್ಲ. ಈ 2ಕ್ಕೆ 2 ಸೀಟು ಬಿಜೆಪಿ ಗೆಲ್ಲುತ್ತೆ. ಯಾಕೆ ಡಿಬೇಟ್ ನಾನೇ ಮಾತಾಡೋಣ. ಇತ್ತೀಚೆಗೆ ಜನವರಿಯಲ್ಲಿ ದಿಲ್ಲಿಗೆ ಹೋಗೋ ಸಂದರ್ಭ ಬಂದಿತ್ತು. ಅಲ್ಲೊಬ್ರು ಹಿರಿಯ BJP ನಾಯಕರು ಹೇಳ್ತಾ ಇದ್ರು, ನಿಮ್ಮಲ್ಲಿ ಕರ್ನಾಟಕದಲ್ಲಿ ನಾನು ಕೇಳಿದವ್ರು ಬಣ ರಾಜಕೀಯ ಜಾಸ್ತಿ ಇದೆಯಲ್ಲ. ಹೌದು, ನಮ್ಮ ಕರ್ನಾಟಕದ ಬಿಜೆಪಿಯಲ್ಲಿ 2 ಬಣ ಇದೆ, ಒಂದು ಸಿದ್ದರಾಮಯ್ಯ ಬಣ, ಒಂದು DK ಶಿ ಬಣ ಅಂತ ತಮಾಷೆ ಮಾಡಿದ್ರು. ಅವರು ವ್ಯಂಗ್ಯವಾಗಿ ಹೇಳಿದ್ರು. BJP ನಾಯಕರು, ಅವ್ರು ರಾಷ್ಟ್ರ ಮಟ್ಟದ ನಾಯಕರು. ಸೊ BJPಯ ವಿರೋಧ ಪಕ್ಷವಾಗಿ ಕೂಡ BJPಯ ಧ್ವನಿಯಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇಲ್ಲ. ಒಬ್ರಿಗೊಬ್ರು ಪ್ರತಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಅದೀಗ ಗ್ರೇಟರ್ ಬೆಂಗಳೂರು ಸ್ಥಾಪನೆ ಮಾಡೋ ವಿಚಾರದಲ್ಲಾಗಲಿ, ಒಳ ಮೀಸಲಾತಿ ವಿಚಾರದಲ್ಲಿ, ಇವೆಲ್ಲದರ ನಡುವೆ ಬರೋ 27ನೇ ತಾರೀಕು ಸಿದ್ದರಾಮಯ್ಯನವರು ಒಂದು ತುರ್ತು ಸಭೆ ಕರೆದಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖ್ಯ ನಾಯಕರನ್ನೆಲ್ಲ ಕರೆದಿದ್ದಾರೆ, ಮಂತ್ರಿಗಳನ್ನೆಲ್ಲ ಕರೆದಿದ್ದಾರೆ. ಅವತ್ತು ತಗೊಳ್ಳೋ ತೀರ್ಮಾನ ಈ ಚುನಾವಣಾ ಫಲಿತಾಂಶ ಮೇಲೆ ಖಂಡಿತವಾಗೂ ಪರಿಣಾಮ ಬೀರುತ್ತೆ. ಅವ್ರು ಹೇಳಿದ ಬೊಮ್ಮಾಯಿ ಅವ್ರ ಸರ್ಕಾರ ಆ ನೀತಿ ತಂದ್ಬಿಟ್ಟಿತ್ತು. ನಾಗಮೋಹನ್ ದಾಸ್ ವರದಿಯಲ್ಲೂ ಕೂಡ ಅದೇ ಹೇಳಿದ್ರು. 15ರಿಂದ 17% ಮಾಡಿದ್ರು, 3ರಿಂದ 7% ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ಹೆಚ್ಚಿದ್ರು. ಈಗ ಸಿದ್ದರಾಮಯ್ಯ ಸರ್ಕಾರ ಶಾಸನ ಎಲ್ಲ ಪಾಸ್ ಮಾಡ್ತು, ರಾಜ್ಯಪಾಲರ ಅನುಮೋದನೆ ಎಲ್ಲ ಕೊಟ್ಟರು. ಆದರೆ ಮೊನ್ನೆ 56,000 ಹುದ್ದೆಗಳ ನೇಮಕಾತಿ ಘೋಷಣೆ ಮಾಡುವಾಗ ಮತ್ತೆ 15% ಮೀಸಲಾತಿ ಅಂತಂದಿದ್ದಾರೆ. ಅದ್ರ ಬಗ್ಗೆ 27ನೇ ತಾರೀಕಿನ ತೀರ್ಮಾನ. ಒಂದು, ಬಾಗಲಕೋಟೆ ಕ್ಷೇತ್ರದಲ್ಲಿ ಈ ವಕ್ಫ್ ಭೂ ಆಕ್ರಮಣದ ಪ್ರಕರಣ ಹೊರಗೆ ಬಂದಿದೆ ಬಾಗಲಕೋಟೆಯಲ್ಲಿ. ಅದು ಬಾಗಲಕೋಟೆ ಮೂಲದ ಈಗ ಚಿತ್ರದುರ್ಗ ಶಾಸಕರಾದ ಗೋವಿಂದ ಕಾರಜೋಳ ಅವರ ಅಧ್ಯಯನ ಸಮಿತಿ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಅವ್ರು ಬಹಿರಂಗ ಮಾಡಿದರು. ಯಾವ ರೀತಿ ಇಡೀ ಗ್ರಾಮನೇ ವಕ್ಫ್ ತಂದು ಅಂತ ಹೇಳ್ಕೊಂಡ್ಬಿಟ್ಟಿದೆ ಇತ್ಯಾದಿ ಎಲ್ಲ. ಅದು ಬಾಗಲಕೋಟೆ ಮತದಾರದಲ್ಲ ಆ ಘಟನೆ. ಯಾಕಂದ್ರೆ ಒಂದೇ ವರ್ಷದ ಅವಧಿಯಲ್ಲಿ ನಡೆದಿರೋದು. ಈ ಒಳ ಮೀಸಲಾತಿ ವಿಚಾರ ಮತ್ತು ವಕ್ಫ್ ಆಸ್ತಿಗಳಿಗೆ ಅಕ್ರಮ ಭೂ ಕಬಳಿಕೆ ಇತ್ಯಾದಿ ವಿಚಾರಗಳು ಕೂಡ
ಅವ್ರ ಮನಸ್ಸಲ್ಲಿ ಇರೋದ್ರಿಂದ ಸರಿ. ರಾಜಕೀಯ ಪಕ್ಷಗಳು ಸುಲಭವಾಗಿ ಈ ಕ್ಯಾಂಡಿಡೇಟ್ ನಿಲ್ಸ್ಬಿಟ್ರೆ ನಾವು ಗೆದ್ದು ಬಿಡ್ತೀವಿ ಅಂತ Correct. ತುಂಬ ಆತ್ಮವಿಶ್ವಾಸ ಅಂತ ಕಾಣುತ್ತೆ.